ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್ ಏನಪ್ಪ ಅಂದರೆ, ದಿ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವ ಸಂಸ್ಥೆ ಒಂದು ಪ್ರಕಟಣೆಯನ್ನು ಪ್ರಕಟಿಸಿದೆ. ಅದು ಏನಂತ ಹೇಳ್ತಿದೆ ಅಂದರೆ, ನಮ್ಮ DCM ಉಪಮುಖ್ಯಮಂತ್ರಿಗಳು ಆಗಿರುವಂತಹ DK ಶಿವಕುಮಾರ್ ಅವರು ಭಾರತದ 2ನೇ ಅತಿ ದೊಡ್ಡ ಶ್ರೀಮಂತ ಸಚಿವ ಅಂತ ಪ್ರಕಟಣೆಯಲ್ಲಿ ತಿಳಿಸ್ತಾ ಇದೆ. ಸ್ನೇಹಿತರೆ, ಈ ಸಂಸ್ಥೆ ಏನಿದೆ, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನೋದು ಸಂಸ್ಥೆ, ಅದು ರಾಜ್ಯದ ವಿಧಾನಸಭೆಗಳಾಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಅಥವಾ ಕೇಂದ್ರ ಸಚಿವರುಗಳು ತಮ್ಮ ಎಲೆಕ್ಷನ್ ಟೈಮ್ನಲ್ಲಿ ನೀಡಿದಂಥ ಪ್ರಮಾಣ ಪತ್ರವನ್ನು ವಿಶ್ಲೇಷಣೆ ಮಾಡಲಾಗಿ ಈ ಪ್ರಕಟಣೆಯನ್ನು ಪ್ರಕಟಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ 27 ವಿಧಾನಸಭೆಗಳು, 3 ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ 643 ಕೇಂದ್ರ ಸಚಿವರು ಏನಿದ್ದಾರೆ, ಇದೆಲ್ಲರ ಪೈಕಿ ನಮ್ಮ DK ಶಿವಕುಮಾರ್ ಅವರು ಭಾರತದ 2ನೇ ಅತಿ ದೊಡ್ಡ ಶ್ರೀಮಂತ ಅನ್ನುವ ಪಟ್ಟಿಗೆ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಸ್ನೇಹಿತರೆ, ಇಷ್ಟೇ ಅಲ್ಲದೆ ಈ ಪ್ರಕಟಣೆಯಲ್ಲಿ ಇನ್ನೊಂದು ಮಹತ್ವದ ನಿರ್ಧಾರಗಳನ್ನು ತಿಳಿಸಿದೆ. ಅದು ಏನಂತ ಹೇಳಿದೆ ಅಂದರೆ, ಈ 643ರಲ್ಲಿ 302 ಸಚಿವರಿಗೆ ಕ್ರಿಮಿನಲ್ ಮೊಕದ್ದಮೆಗಳಿದೆ, ಕ್ರಿಮಿನಲ್ ಪ್ರಕರಣಗಳಿದೆ ಅಂತ ಅದು ತಿಳಿಸ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ರಿಪೋರ್ಟ್ನ ಪ್ರಕಾರ ಕರ್ನಾಟಕದಲ್ಲೇ 100 ಕೋಟಿಗಿಂತ ಹೆಚ್ಚಿರುವಂಥ ಆಸ್ತಿಯನ್ನು ಉಂಡವರು 8 ಮಂದಿ ಸಚಿವರು ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ. ಇನ್ನು 2ನೇ ಸ್ಥಾನ ಹೋಗುವುದು ಆಂಧ್ರ ಪ್ರದೇಶಕ್ಕೆ ಅನ್ನುವಂತಹ ವರದಿ ಬರ್ತಾ ಇದೆ. ಸ್ನೇಹಿತರೆ, ಇನ್ನು ಈ ವರದಿಯ ಪ್ರಕಾರ ಮೊದಲನೇ ಶ್ರೀಮಂತ ಸಚಿವ ಯಾರಪ್ಪ ಅಂದರೆ, ಅದು ಚಂದ್ರಶೇಖರ ಪೆಮ್ಮಸ್ವಾಮಿ. ಹೌದು ಸ್ನೇಹಿತರೆ, ಆಂಧ್ರ ಪ್ರದೇಶದ TDPಯ ಚಂದ್ರಶೇಖರ ಪೆಮ್ಮಸ್ವಾಮಿ ಅವರಿಗೆ ಒಟ್ಟಾರೆಯಾಗಿ 5,705 ಕೋಟಿ ಆಸ್ತಿ ಇದೆ ಅಂದರೆ ತಪ್ಪಾಗೋದಿಲ್ಲ. 2ನೇ ಸ್ಥಾನದಲ್ಲಿರೋದು ನಮ್ಮ DK ಶಿವಕುಮಾರ್ ಅವರು. ಇವರು ಸಲ್ಲಿಸಿರುವಂತಹ ಪ್ರಮಾಣ ಪತ್ರದಲ್ಲಿ 1,413 ಕೋಟಿ ಆಸ್ತಿ ಇದೆ ಅಂತ ಅವರು ಹೇಳಿದ್ದಾರೆ. 3ನೇ ಸ್ಥಾನದಲ್ಲಿರೋದು ಚಂದ್ರಬಾಬು ನಾಯ್ಡು ಅವರು 791 ಕೋಟಿ ಆಸ್ತಿಯನ್ನು ಪ್ರಕಟಿಸಿದ್ದು ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.